പറഞ്ഞുകൊണ്ടിരുന്നു. അവരോട് ഇങ്ങനെ ഫോണും ഇതൊക്കെ വാങ്ങി വെച്ചു, ഇനി വയ്യ, ഇനി ആരും കൂടെ നിന്നിട്ടുമില്ല, ഇത് രണ്ടും എടുത്തു വെച്ചു, ഇനി ഇമോഷണലി വളരെ വീക്കാണെന്നും പറഞ്ഞ് മെസ്സേജ് അയച്ചിരുന്നു. 20-21 മിനിറ്റ്സ് മുന്നേ ഒരു വോയിസ് അയച്ചിട്ടുണ്ട്. അതിൽ കരഞ്ഞവൻ പറയുന്നുണ്ട് അവൻ ചെയ്തിട്ടില്ല എന്ന്, അവനങ്ങനെ ചെയ്യൂലെന്നും. ಅದಾನ ಅವನ್ ಲಾಸ್ಟ್. ವೀಕ್ಷಕರೇ, ಹೇಗಿದ್ದೀರಾ ನೀವು? ಇವತ್ತು ನಿಮ್ಮ ಮುಂದೆ ಬಿಚ್ಚಿಡುತ್ತಿರುವ ಈ ಸತ್ಯ ಘಟನೆ ಕೇಳಿದರೆ ನಿಮ್ಮ ಮೈ ಜುಮ್ ಎನ್ನುವುದು ಗ್ಯಾರಂಟಿ. ಮೊದಲು ಈ ಮರಣ ಕೇವಲ ಒಂದು ಕಲ್ಲಂಗಡಿ ಹಣ್ಣಿನಿಂದ ಸಂಭವಿಸಿದೆ ಎಂದು ನಾವೆಲ್ಲರೂ ಅಂದುಕೊಂಡಿದ್ದೆವು. ಆದರೆ ಈ ಮರಣದ ನಿಜವಾದ ಬೇರು ಎಲ್ಲಿದೆ ಅಂತ ನಾನು ಎಲೆಯಾಗಿ ಬಿಡಿಸಿ ಹೇಳುವಾಗ ಅದರ ಅಸಲಿ ಕಾರಣ ಕೇಳಿ ನೀವು ದಂಗಾಗುವುದು ಖಚಿತ. ಈ ಕಲ್ಲಂಗಡಿ ಹಣ್ಣು ಕೇವಲ ಒಂದು ಮುಖವಾಡ ಅಷ್ಟೇ. ಅದರ ಹಿಂದೆ ಅಡಗಿರುವ ಆ ಭಯಾನಕ ಸಂಚು ಏನು ಗೊತ್ತಾ? ಇಡೀ ಕಥೆಯನ್ನು ಕೊನೆಯವರೆಗೆ ನೋಡಿ, ಯಾಕಂದರೆ ಈ ನಿಗೂಢ ಸತ್ಯ ನಿಮ್ಮ ಬುದ್ಧಿಯನ್ನೇ ಭ್ರಮಿಸುವಂತೆ ಮಾಡುತ್ತದೆ. ಬಂಧುಗಳೇ, ನಾನು ನಿಮ್ಮ ಅಬು ಅಜೀಜ್ ಅವನು. ಅಬ್ದುಲ್ಲಾ ಕುಟುಂಬದ ಹಬ್ಬದ ರಾತ್ರಿ ಮತ್ತು ಕಲ್ಲಂಗಡಿ ಹಣ್ಣಿನೊಳಗಿನ ಆ ಕರಾಳ ಮೃತ್ಯು ಮುಂಬೈನ ಫೈಧೋನಿ ಪ್ರದೇಶದ ಇಸ್ಮಾಯಿಲ್ ಕರ್ಟೆ ರಸ್ತೆಯ ಆ ಮನೆಯಲ್ಲಿ ಅಂದು ಸಂಭ್ರಮವೇ ಸಂಭ್ರಮ. ಅಬ್ದುಲ್ಲಾ ದೊಗಾಡಿಯಾ ಎಂಬ ರಿಯಲ್ ಎಸ್ಟೇಟ್ ಉದ್ಯಮಿ ತನ್ನ ಕುಟುಂಬ ಮತ್ತು ಆಪ್ತ ಸಂಬಂಧಿಕರಿಗಾಗಿ ಆ ಅತ್ತಾಹದ ಊಟವನ್ನು ಏರ್ಪಡಿಸಿದ್ದರು. ಮನೆಯಲ್ಲಿ ಚಿಕನ್ ಬಿರಿಯಾನಿ ಮತ್ತು ಪುಲಾವ್ನ ಗಮಲು ತುಂಬಿತ್ತು. ಎಲ್ಲರೂ ನಗುನಗುತ್ತಾ ಊಟ ಮುಗಿಸಿ ರಾತ್ರಿ 10:30 ಸುಮಾರಿಗೆ ಸಂಬಂಧಿಕರೆಲ್ಲ ಬೀಳ್ಕೊಂಡು ಹೊರಟರು. ಮನೆ ಮಂದಿ ಎಲ್ಲ ದನಿವಾರಿಸಿಕೊಳ್ಳಲು ಮತ್ತು ರಾತ್ರಿಯ ಮಧುರ ಅಂತ್ಯಕ್ಕಾಗಿ ಸುಮಾರು 1 ಗಂಟೆಯ ಹೊತ್ತಿಗೆ ಮನೆಯಲ್ಲಿದ್ದ ಒಂದು ತಾಜಾ ಕಲ್ಲಂಗಡಿ ಹಣ್ಣನ್ನು ಕತ್ತರಿಸಿ ಹಂಚಿಕೊಂಡು ತಿಂದರು. ಆದರೆ ಆ ಕೆಂಪು ಹಣ್ಣಿನ ಸಿಪ್ಪೆಯ ಅಡಿಯಲ್ಲಿ ಭೂಗತ ಮಾಫಿಯಾ ಅಡಗಿಸಿಟ್ಟಿದ್ದ ಕಪ್ಪು ವಿಷದ ಸಂಚು ಆ ಅಮಾಯಕರಿಗೆ ಅರಿವಿರಲಿಲ್ಲ. ಅಬ್ದುಲ್ಲಾ ಅವರ 2019 ಕೋಟ್ಯಾಂತರ ರೂಪಾಯಿಗಳ ರಿಯಲ್ ಎಸ್ಟೇಟ್ ವಂಚನೆಯ ಪ್ರಕರಣದಲ್ಲಿ ಮುಖ್ಯ ಸಾಕ್ಷಿಯಾಗಿದ್ದರು ಮತ್ತು ಅವರು ನೀಡಬೇಕಿದ್ದ ಸಾಕ್ಷ್ಯವು ದೊಡ್ಡ ಹಗರಣಗಳ ಜೈಲು ಶಿಕ್ಷೆಗೆ ಮುನ್ನುಡಿಯಾಗಿತ್ತು. ಈ ಸಾಕ್ಷಿಯನ್ನು ಕಾಯಮ್ಮಾಗಿ ಅಲಿಸು ಹಾಕಲು ಸೈಲೆಂಟ್ ಮರ್ಡರ್ ಸ್ಕೆಚ್ ರೂಪಿಸಿದ ಮಾಫಿಯಾ ಅತಿ ಸೂಕ್ಷ್ಮ ಸಿರಂಜ್ ಬಳಸಿ ಆ ಹಣ್ಣಿನೊಳಗೆ ಜಿಂಕ್ ಫಾರ್ವರ್ಡ್ ಎಂಬ ಮಾರಕ ಇಲಿ ವಿಷವನ್ನು ಮೊದಲೇ ಇಂಜೆಕ್ಟ್ ಮಾಡಿತ್ತು. ಮುಂಜಾನೆ 5 ಗಂಟೆಯ ಹೊತ್ತಿಗೆ ಅಬ್ದುಲ್ಲಾ ಪತ್ನಿ ನಸ್ರೀನ್ ಮತ್ತು ಮಕ್ಕಳಾದ ಆಯಿಷಾ ಹಾಗೂ ಝೈನಬ್ಗೆ ತೀವ್ರ ವಾಂತಿ ಭೇದ ಕಾಣಿಸಿಕೊಂಡಿತ್ತು. ಆಸ್ಪತ್ರೆಗೆ ದಾಖಲಿಸಿದ ಕೇವಲ 10 ಗಂಟೆಗಳಲ್ಲಿ ಇಡೀ ಕುಟುಂಬವೇ ಸ್ಮಶಾನದ ಮೌನಕ್ಕೆ ಶರಣಾಯಿತು. ಮರಣೋತ್ತರ ಪರೀಕ್ಷೆಯಲ್ಲಿ ವೈದ್ಯರು ಕಂಡ ಆ ದೃಶ್ಯ ಇಡೀ ವೈದ್ಯಕೀಯ ಲೋಕವನ್ನೇ ನಡುಗಿಸಿತು. ಮೃತರ ದೇಹದೊಳಗಿನ ಯಕೃತ್ತು, ಮೂತ್ರಪಿಂಡ ಮತ್ತು ಹೊಟ್ಟೆಯ ಭಾಗಗಳು ವಿಚಿತ್ರವಾಗಿ ಹಸಿರು ಬಣ್ಣಕ್ಕೆ ತಿರುಗಿದ್ದವು. ವಿಷದ ದೇಹದ ಆಮ್ಲದೊಂದಿಗೆ ಬೆರೆತು ಫಾಸ್ಫಿನ್ ಅನಿಲವು ಬಿಡುಗಡೆ ಮಾಡಿದ್ದೇ ಈ ಬಣ್ಣಕ್ಕೆ ಕಾರಣವಾಗಿತ್ತು. ಅಷ್ಟೇ ಅಲ್ಲದೆ ಅಬ್ದುಲ್ಲಾರವರ ದೇಹದಲ್ಲಿ ಮಾರ್ಫಿನ್ ಎಂಬ ಹಂಪರು ತರಿಸುವ ಔಷಧ ಪತ್ತೆಯಾಗಿದ್ದು ಅದು ಉದ್ದೇಶಪೂರ್ವಕ ಸುಪಾರಿಯ ಕೊಲೆ ಎಂಬುದನ್ನು ಸ್ಪಷ್ಟಪಡಿಸಿತು. ಹಣ್ಣಿನ ಸಿಪ್ಪೆಯ ಮೇಲಿರುವ ಅತ್ಯಂತ ಸೂಕ್ಷ್ಮ ರಂಧ್ರಗಳ ಸ್ಕ್ಯಾನಿಂಗ್ ವರದಿಯು ಈಗ ಈ ನಿಗೂಢ ಹತ್ಯೆಯ ಹಿಂದಿರುವ ವೃತ್ತಿಪರ ಕೊಲೆಗಾರರ ಜಾಡನ್ನು ಹಿಡಿಯಲು ಪೊಲೀಸರಿಗೆ ಅತಿ ದೊಡ್ಡ ಆಧಾರವಾಗಿದೆ. ನೋಡಿ ಪ್ರೀತಿಯ ಬಂಧುಗಳೇ,
ಒಂದೆಡೆ ಮುಂಬೈಯಲ್ಲಿ ಭೂಗತ ಮಾಫಿಯಾ ಹಣದ ಬಲದಿಂದ ಒಂದು ಕುಟುಂಬವನ್ನೇ ಇಲ್ಲಿ ವಿಷ ನೀಡಿ ಇಲ್ಲವಾಗಿಸಿದ್ದರೆ, ಇನ್ನೊಂದೆಡೆ ಮಲಪ್ಪುರಂನ ಎಡವನ್ನಪಾರೆಯಲ್ಲಿ ಕೇವಲ 8,000 ರೂಪಾಯಿ ಬಾಕಿ ಹಣದ ಸಣ್ಣ ವಿಚಾರಕ್ಕಾಗಿ ಯಾಸಿರ್ ಎಂಬ 19 ವರ್ಷದ ಅಮಾಯಕ ಯುವಕ ಸಮಾಜದ ಕ್ರೌರ್ಯಕ್ಕೆ ಬಲಿಯಾದನು. ಮೊಬೈಲ್ ಅಂಗಡಿ ಮಾಲೀಕ ಮುನೀರ್ ಎಂಬಾತ ಯಾಸಿರ್ನ ಮೇಲೆ ಕಳ್ಳತನದ ಸುಳ್ಳು ಕಳಂಕ ಹೊರಿಸಿ 10 ಜನರ ಮುಂದೆ ಆತನನ್ನು ಕ್ರೂರವಾಗಿ ಮರ್ದಿಸಿ ಆ ಅಮಾಯಕನ ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುವ ಬೆದರಿಕೆ ಹಾಕಿದನು. ತನ್ನ ಮಾನ ಗೌರವಕ್ಕೆ ಧಕ್ಕೆ ಬಂದಿದ್ದನ್ನು ತಾಳಲಾರದ ಆ ಎಳೆಯ ಜೀವ ತನ್ನ ಸ್ನೇಹಿತರಿಗೆ ನಾನು ತಪ್ಪು ಮಾಡಿಲ್ಲ, ನಾನೊಬ್ಬ ಕಳ್ಳನಲ್ಲ ಎಂಬ ಅಳುತ್ತಾ ವಾಯ್ಸ್ ಮೆಸೇಜ್ ಕಳುಹಿಸಿ ಆತ್ಮಹತ್ಯೆಗೆ ಶರಣಾದರು. ಇಸ್ಲಾಂ ಧರ್ಮವು ಒಬ್ಬ ಅಮಾಯಕನ ಕೊಲೆಯನ್ನು ಇಡೀ ಮಾನವ ಕುಲದ ಕೊಲೆಯೆಂದು ಪರಿಗಣಿಸುತ್ತದೆ. ನೋಡಿ ಪ್ರೀತಿಯ ಬಂಧುಗಳೇ, ಅಲ್ಲಾಹು ಪವಿತ್ರ ಕುರ್ಆನ್ನಲ್ಲಿ ಕಠೋರವಾಗಿ ಎಚ್ಚರಿಸಿದ್ದಾನೆ. ಮನ್ ಕತಲ ನಫ್ಸನ್ ಬಿಗೈರಿ ನಫ್ಸಿನ್ ಔ ಫಸಾದಿನ್ ಫಿಲ್ ಅರ್ದ್ ಫಕಅನ್ನಮಾ ಕತಲ ಅನ್ನಾಸ ಜಮೀಅ. ಯಾರು ಒಬ್ಬ ಅಮಾಯಕನನ್ನು ಕೊಂದರೋ ಅವನು ಇಡೀ ಮಾನವ ಕುಲವನ್ನೇ ಕೊಂದವನಂತೆ. ಸೂರಾ ಅಲ್-ಮಾಯಿದ 1 ತೆರೆದು ನೋಡಿ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿರುವಂತೆ ಒಬ್ಬ ಮುಸಲ್ಮಾನನ ರಕ್ತ ಮತ್ತು ಆತನ ಗೌರವ ಮತ್ತೊಬ್ಬರಿಗೆ ಹರಾಮ್ ಆಗಿದೆ. ಯಾಸಿರ್ನ ಮೇಲೆ ಸುಳ್ಳು ಆರೋಪ ಹೊರಿಸಿ ಆತನನ್ನು ಮರಣದ ಹಾದಿಗೆ ತಳ್ಳಿದ್ದು ಮತ್ತು ಅಬ್ದುಲ್ಲಾ ಆ ಕುಟುಂಬವನ್ನು ಕ್ರೂರವಾಗಿ ಕೊಂದದ್ದು ಅಲ್ಲಾಹನ ದರ್ಬಾರ್ನಲ್ಲಿ ಅತಿ ದೊಡ್ಡ ಅಪರಾಧಿಗಳಾಗಿವೆ. ಈ 2 ಭಿನ್ನ ಪ್ರಕರಣಗಳು ನಮಗೆ ನೀಡುವ ಅತಿ ದೊಡ್ಡ ಪಾಠವೇನೆಂದರೆ, ನಾವು ಸೇವಿಸುವ ಆಹಾರದ ಬಗ್ಗೆ ಎಷ್ಟೋ ಜಾಗರೂಕರಾಗಿರಬೇಕೋ ಅಷ್ಟೇ ಜಾಗರೂಕತೆಯಿಂದ ನಮ್ಮ ನಾಲಿಗೆಯನ್ನು ನಿಯಂತ್ರಿಸಬೇಕು. ಆಧಾರವಿಲ್ಲದೆ ಒಬ್ಬ ವ್ಯಕ್ತಿಯ ಮೇಲೆ ಕಳ್ಳತನ ಆರೋಪ ಹೊರಿಸುವುದು ಆತನನ್ನು ಕೊಲ್ಲುವುದಕ್ಕಿಂತಲೂ ಭೀಕರವಾದದ್ದು. ಅಬ್ದುಲ್ಲಾ ಅವರ ದೇಹದ ಹಸಿರು ಅಂಗಾಂಗಗಳ ರಹಸ್ಯವು ಸತ್ಯವು ಎಂದಿಗೂ ಸಾಯುವುದಿಲ್ಲ ಎಂಬ ಭರವಸೆ ನೀಡಿದರೆ, ಯಾಸಿರ್ನ ಮರಣ ನಮ್ಮ ಸಮಾಜದೊಳಗಿನ ಅಮಾನವೀಯತೆಯನ್ನು ಪ್ರಶ್ನಿಸುತ್ತಿದೆ. ಹಣದ ಮದ ಮತ್ತು ಅಧಿಕಾರದ ಸೊಕ್ಕು ಎಷ್ಟೇ ದೊಡ್ಡ ಸ್ಕೆಚ್ ರೂಪಿಸಿದರೂ ಅಲ್ಲಾಹನು ಯಾವುದೋ ಒಂದು ರೂಪದಲ್ಲಿ ಕಲ್ಲಂಗಡಿ ಹಣ್ಣಿನ ಮೇಲಿನ ಸಣ್ಣ ರಂಧ್ರಗಳ ಮೂಲಕ ಅಥವಾ CCTV ದೃಶ್ಯಗಳ ಮೂಲಕ ಸತ್ಯವನ್ನು ಹೊರಹಾಕಿಯೇ ತೀರುತ್ತಾನೆ ಎಂಬುದು ಈ ನಿಗೂಢತೆಗಳು ನಮಗೆ ಕಲಿಸುವ ಅಂತಿಮ ಪಾಠವಾಗಿದೆ. ಸತ್ಯದ ಹಾದಿಯಲ್ಲಿ ನಡೆಯುವುದು ಮತ್ತು ಅಮಾಯಕರ ಧ್ವನಿಯಾಗುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಈ ವಿಡಿಯೋ ನೋಡಿ ಅವರ ಕುರಿತು, ಯಾಸಿರ ಕುರಿತು ಅವರ ಸಹೋದರಿ ಹೇಳುವುದು ಬಹಳ ಬೇಸರವಾಗ್ತಾ ಇದೆ. ನೋಡಿ പ്രീതിയ സഹോദരരെ, ആൾക്കാരുടെ അടിച്ച് അവനാകെ കുറേ കൊല്ലം കൂട്ടി വാങ്ങിയ ഫോണും അവൻ്റെ ബുള്ളറ്റും അതൊക്കെ അവിടെ ബലമായിട്ട് എടുത്ത് വെച്ച് അവൻ്റെ കയ്യിലൊരു പൈസ പോലും കൊടുക്കാണ്ട് തിരിച്ച് വീട്ടിലേക്ക് അയച്ച്, അത് തന്നെയാണ് മെയിൻ റീസൺ. പ്ലസ് അവർ ഒരു റീച്ചോ എന്തോ കിട്ടാൻ വേണ്ടിയിട്ട് ഈ വീഡിയോയും അടിക്കുന്ന വീഡിയോയും കമ്പൈൻ ചെയ്ത് എഡിറ്റ് ചെയ്ത് പോസ്റ്റ് ചെയ്യുമെന്നും അതൊക്കെ അവനോട് തന്നെ പറഞ്ഞ് മൊത്തത്തിൽ കുറേ അപമാനിച്ചു. അതിൻ്റെ അവൻ്റെ ബെസ്റ്റ് ഫ്രണ്ട്സിൽ 2 പേരുടെ ചാറ്റ് ഞങ്ങൾ കണ്ടിരുന്നു. അവരോട് ഇങ്ങനെ ഫോണും ഇതൊക്കെ വാങ്ങി വെച്ചു, ഇനി വയ്യ, ഇനി ആരും കൂടെ നിന്നിട്ടുമില്ല, ഇത് 2 എടുത്ത് വെച്ചു, ഇനി ഇമോഷണലി വളരെ വീക്കാണെന്നും പറഞ്ഞ് മെസ്സേജ് അയച്ചിരുന്നു. 20 to 21 minutes മുന്നേ ഒരു വോയിസ് അയച്ചിട്ടുണ്ട്. അതിൽ കരഞ്ഞവൻ പറയുന്നുണ്ട് അവൻ ചെയ്തിട്ടില്ല എന്ന്, അവനങ്ങനെ ചെയ്യൂലെന്നും. അതാണ് അവൻ ലാസ്റ്റ്